ಇದನ್ನು ರೆಡಿ ಮಾಡಿಕೊಂಡೆ ಗೈಸ್. ಈಗ ಒಂದು ಟೈಗಿದು ಕೊಡುಗ. ಪಾಪ ಅವನು ಕೆಮ್ಮುದ್ರೆ ನನಗೆ ನೋಡ್ಲಿಕ್ಕೆ ಆಗುದಿಲ್ಲ ಮೊನ್ನೆಯಿಂದ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಗೈಸ್. ನೀರು ತುಂಬಿಸ್ತಾ ಇದ್ದೇನೆ. ಜ್ವರ ಉಂಟಾ ಕೈಪಿಗೆ? ಜ್ವರ ಉಂಟು ಅಂಕ ಹಾಗೆ ಬಾಲೆ ಐಕೊಂಜಿ ಇಂದುದಿಲ್ಲ ಬೆಚ್ಚಗೆ ಸೈಪುಂಡು ಬದನೆ ಐಕ ಮಡಲ್ದಿಲ್ಲ. ಹಾಗೆ ಗೈಸ್ ನೀರು ಕೊಡಲಿಕ್ಕೆ ಬಂದಿದ್ದೇನೆ. ಅಮ್ಮ ಹೇಗಿದ್ದಾರೆ ಅಂತ ನಾನು ತೋರಿಸ್ತೇನೆ. ಮೊದಲು ನಮ್ಮ ಗಿಡಗಳಿಗೆ ಬೆಳಗ್ಗೆದು ನೀರು ಕೊಡುವ. ತಿಂಡಿ ಚಹಾ ಎಲ್ಲ ಆಯಿತು ನಮ್ಮದು, ದೋಸೆ. ಅದು ಇವತ್ತು ತೋರಿಸಲಿಲ್ಲ ನಾನು, ಯಾಕಂದರೆ ಡೈಲಿ ನಿಮಗೆ ಬೋರ್ ಆಗ್ತದೆ. ಡೈಲಿ ಅದೇ ತಿಂಡಿ ನಮ್ಮದು, ಮತ್ತು ಬೇಗ 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 ಹೇಳೋದು ಅದೇ ರೂಟೀನ್ ಈಗ. ಹಾಗೆ ಚಿಂಚುಗೆ ರಜೆ ಕೂಡ ಓದ್ತಾ ಇದ್ದ. ಹೀಗೆ ನಿನ್ನೆ ಸ್ವಲ್ಪ ಲೇಟಾಗಿದೆ ಅವನು ಬರುವಾಗ ಕೂಡ ಆಟ ಆಡಿ. ಹಾಗೆ ಈಗ ಬೆಂಡೆಕಾಯಿ ಗಿಡ ಸ್ವಲ್ಪ ದೊಡ್ಡದಾಗಿದೆ ಕಾಣ್ತದೆ ಅಲ್ಲ ಗೈಸ್. ನೀವು ಉಂಟಲ್ಲ ಈ ಗಿಡವನ್ನು ಸಣ್ಣದಿಂದ ನೋಡ್ತಾ ಇದ್ದೀರಲ್ಲ, ಇಷ್ಟು ದೊಡ್ಡದಾಗುವವರೆಗೆ ಅಥವಾ ನೀವು ಬೆಂಡೆಕಾಯಿ ಆಗುವಾಗ ಕೂಡ ನೋಡಿ ಆಯಿತಾ. ಹಾಗೆ ಬೆಂಡೆಕಾಯಿ ಗಿಡ ಇಷ್ಟು ದೊಡ್ಡದಾಯಿತು. ಈಗ ನಿಮಗೆ ಒಂದು ನೆಕ್ಕಲ್ಲಿ ತೋರಿಸ್ತೇನೆ ನೋಡಿ. ನಿಜಪ್ಪ ನನ್ನ ಚೂರು ಗ್ರೋ ಅವರು. ತೆಕ್ಕರೆ ತುಂಬ ಹೋಗಿದ್ದಾರೆ. ಇಲ್ಲಿ ಸುಮಾರು ಆಗ್ತದೆ. ನಾನು ಮೂರು ಹಾಕ್ತೀನಿ ಈ ಕೈ. ಇದು ಪೀರೆದು ಇನ್ನೂ ದೊಡ್ಡ ಆಗ್ಬೇಕಲ್ಲ ಸಂದೇಕ, ಪೀರೆದೆಲ್ಲ. ತಡ್ಕೋಬೇಕವೆ. ಇದು ಮೊನ್ನೆ ನಾವು ಅಲ್ಲಿ ತೆಗೆದು ನಟ್ಟಿದ್ದು ಇಲ್ಲಿ ನೋಡಿ, ಪಾದಪ ತುಂಬ ಆಗಿದೆ. ಸಂದಕ್ಕ ಅಂದಿಟ್ಟು ಹೂ ಹಾಪುಂಡಾತ ಅಪ್ಪ ಗಂದೇನೆ ಅಂದಟ್ಟು ಆಯ್ತು ಪೋಟು ಬೀಜ ಹಾಪುಂಡಾತ ಐದಕ್ಕೆ ಬೇತಿಟ್ಟು ಇಂಚ ಗುಂಡಿ ಬಾರ್ದು ನಡ್ಕಾವ ನೆಟ್ಟು ಬೀಜ ಅನಾಗ ನೆಟ್ಟು ಬಾರ್ದು ನಡ್ಕ ಆಯ್ತು ಬೀಜ ಅಂತ ಎತ್ತದು. ಆಯ್ತು ಅಡ್ಡೆ ಇಟ್ಟು ಸಿಕ್ಕದು. ಇವತ್ತು ಕೂಡ ಮದ್ದಿಗೆ ಹೋಗ್ಲಿಕ್ಕೆ ಉಂಟು ಗೈಸ್. ಅಂದರೆ ನಿನ್ನೆ ಅಮ್ಮಗೆ ಸೂಜಿ ಹಾಕಿದಾರಲ್ಲ ಅಮ್ಮನಿಗೆ. ಈಗ ಅಮ್ಮ ಹುಷಾರಿದ್ದಾರೆ, ಹಾಗಾಗಿ ನಿನ್ನೆ ಹೇಳಿದ್ದಾರೆ ಡಾಕ್ಟ್ರು ಹುಷಾರಿದ್ದರೆ ನಾಳೆ ಬೇಡ ತೆಗಿಯುವ ನಾಳೆ ಅಂತೇಳಿ. ಆ ಕ್ಯಾನ್ವಲ್ ಅಂತ ಉಂಟಲ್ಲ ಕೈಯಲ್ಲಿ ಅದು ಉಂಟು. ಹಾಗೆ ಈಗ ಕೆಲಸ ಎಲ್ಲ ಆದಮೇಲೆ ಹೋಗಬೇಕು. ಒಂದು ದಿನದ ಇಂಜೆಕ್ಷನ್ ಕೊಟ್ಟು ಟ್ಯಾಬ್ಲೆಟ್ ತೊಗೊಂಡು ಮತ್ತು ಉಬ್ಬಸ ಇದ್ದರೆಲ್ಲ ಉಂಟಲ್ಲ, ಉಬ್ಬಸ ಅಂತ ಅಲ್ಲ ಎಂಥ ಒಂದು ಇದಿದ್ರು ನಮಗೆ ತಾಕತ್ತಿದ್ರೆ ಒಂದು ಹೀಗೆ ಒಂದು ನೋಡಿದರೆ ಒಳ್ಳೆಯದು. ತುಂಬ ಒಂದು ಜಾಗ್ರತೆ ಮಾಡಿ ಮನೆಯಲ್ಲಿ ನಿಜವಾಗಿ ಹೇಳಿದೆ ನಾನು. ಮತ್ತು ಹಾಸ್ಪಿಟಲ್ ಇದು ಅದು ಅಂತ ಹೋದ್ರಿ ಅವ್ರು ಬರಲಿಕ್ಕಿಲ್ಲ ಮಾರೆ ರಿಟರ್ನ್. ತುಂಬ ಸೀನ್ ಆಗಿದೆ ಆಯ್ತು. ಹಾಗೆ ಪಾಪ ಕಳ್ಕೊಂಡವರಿಗೆ ಗೊತ್ತು ಅದೆಲ್ಲ. ಎಂತ ಹೇಳುದು, ಎಂಥ ಹಾಸ್ಪಿಟಲ್ನಲ್ಲಿ ಎಂಥ ಅದಂದರೆ ಅವರು ನಮ್ಮ ಹಾಗೆ ಕೇರ್ ಮಾಡೋದಿಲ್ಲಲ್ಲ. ನಾವು ಆದರೆ ನೋಡ್ತೇವೆ, ನಮ್ಮ ಅಪ್ಪ ನಮ್ಮ ಅಮ್ಮ ನನ್ನ ಅಣ್ಣ ಅಂತೇಳಿ ನಾವು ಕೇರ್ ಮಾಡಿ ನೋಡ್ತೇವೆ. ಅಲ್ಲಿ ನೋಡ್ತಾರಾ? ಅಲ್ಲಿ ಅವರಿಗೆಲ್ಲರೂ ಸೇಮ್ ಪೇಷಂಟ್. ಹಾಸ್ಪಿಟಲಿಗೆ ಹೋಗುವ ಪರಿಸ್ಥಿತಿ ಯಾರಿಗೂ ಕೂಡ ಬೇಡಪ್ಪ. ನಾನು ಹೇಳೋದು ಆರೋಗ್ಯದ ವಿಷಯದಲ್ಲಿ. ಆ್ಯಕ್ಸಿಡೆಂಟ್ ಇಲ್ಲ ಬೇರೆ ಎಲ್ಲ ವಿಷಯ ಇದ್ದರೆ ಹಾಸ್ಪಿಟಲಿಗೆ ಹೋಗಬೇಕು, ಅದನ್ನು ಇಟ್ಕೊಂಡು ಕೂತ್ಕೊಳ್ಬಾರ್ದು. ಹಾಗೆ ಆದರೆ ಸ್ವಲ್ಪ ನಮ್ಮ ಕೆಲಸ ಪರಿಶ್ರಮ ಬೀಳ್ತದೆ, ಹಣ ಸ್ವಲ್ಪ ಜಾಸ್ತಿ ಖರ್ಚಾಗ್ತದೆ ಅಂತ. ಆದರೆ ನಿಜವಾಗಿ ಮನೆಯಲ್ಲಿ ನೋಡೋದೇ ಉತ್ತಮ ಆರೋಗ್ಯದ ವಿಷಯದಲ್ಲಿ. ಅದು ಕೂಡ ನಮ್ಮ ಮನೆಯಲ್ಲಿ ಎಲ್ಲ ಫೆಸಿಲಿಟಿ ಇದ್ದದ್ರಲ್ಲೇ ಆಯ್ತಾ. ಇಲ್ಲದ್ರೆ ನಾನು ನಿಜ ಹೇಳಬೇಕಂದ್ರೆ ಅಮ್ಮ ನನ್ನ ರಿಟರ್ನ್ ನೋಡಲಿಕ್ಕಿಲ್ಲ, ಅಲ್ಲಿವರೆಗೆ ಆಗಿದೆ. ಹಾಕೊಂಡೆ
ಎಲ್ಲ ಇದ್ದು ಈ ಡಾಕ್ಟ್ರು ಕೂಡ ಒಂದು ಪಾಪ ಅವರು ಕೂಡ ಅಡ್ಮಿಟ್ ಮಾಡೋದಿಲ್ಲ, ಅವರು ಕೂಡ ಒಂದು ಇಂಜೆಕ್ಷನ್ ಕೊಡ್ತಾರೆ, ಮತ್ತು ಅಲ್ಲಿ ಕೂಡ ಟ್ರೀಟ್ಮೆಂಟ್, ಮನೆಯಲ್ಲಿ ಕೂಡ ರೆಸ್ಟ್, ಆಮೇಲೆ ಮನೆಯಲ್ಲಿ ಕೂಡ ಇಡೀ ದಿನ ಆಕ್ಸಿಜನ್ನು ಅದೆಲ್ಲ ಮಾಡೋದ್ರಿಂದ ಇದ್ದಾರೆ. ಈ ಸರ್ತಿ ಮನೆಗೆ ಏನು ಕಳಿಸಲಿಲ್ಲ, ಅದಂತೂ ಮೊದಲೆಲ್ಲ ಮನೆಗೆ ಬರ್ತಿದ್ದು ಡಾಕ್ಟ್ರು. ನಾನು ಅಮ್ಮನಿಗೆ ನಡಿಲಿಕ್ಕೆ ಆಗ್ತಿರಲಿಲ್ಲ, ಹೋಗ್ಲಿಕ್ಕೆ ಆಗ್ತಿರಲಿಲ್ಲ, ಅದು ಜೋರಾಗಿತ್ತು ತುಂಬ. ಆಕ್ಸಿಜನ್ ಮಿಷಿನ್ ನಾನು ನಿಮ್ಮ ಹೆಲ್ಪಿಂದ ತೊಗೊಂಡದ್ದು ಬೇಕು, ಅದಕ್ಕೆ 80,000ವರೆಗೆ ಆಗಿದೆ. ಇಲ್ಲ ಅಷ್ಟು ಅಮೌಂಟ್ ಎಲ್ಲ ಇಲ್ಲಿ ನನ್ನ ಹತ್ರ ಎಲ್ಲಿಂದ ಬಂತು ಅಲ್ವಾ, ನಿಮ್ಮ ಹೆಲ್ಪಿಂದ ನಾನು ತೊಗೊಂಡದಾಯ್ತಾ, ಅದನ್ನು ನಾನು ಮರೀಲಿಕ್ಕಿಲ್ಲ. ನಾನು ಕೈಸ ರೆಡಿ ಆದೆ, ಕ್ಲಿನಿಕ್ಕಿಗೆ ಹೋಗ್ಬೇಕಲ್ಲ, ಹಾಗೆ ಅಮ್ಮನನ್ನು ತೋರಿಸ್ತೇನೆ ನಿಮಗೆ. ಇವನು ಕೂಡ ಬರ್ತಾನೆ ಹಾಗೆ ಮರಲ ನೋಡಿ. ಅಮ್ಮ ಹೀಗೆ ಇದ್ದಾರೆ, ಇವತ್ತು ಸೂಜಿ ತೆಗೆಸುವುದಂತ ಇದ್ದಾರೆ, ಆರೋಗ್ಯವಾಗಿದ್ದಾರೆ ಇವತ್ತು. ಅಂದರೆ ಉಂಟಲ್ಲ, ಇದನ್ನು ಆಫ್ ಮಾಡಿದ್ರು ಒಂದು 87ಗೆ ಬಂದು ನಿಲ್ತದೆ ಪಲ್ಸ್, ತುಂಬ ಹೊತ್ತು ಇರ್ತಾರೆ. ಮೊನ್ನೆ 80, 79 ಹಾಗೆ ಆಗ್ತಿತ್ತು, ಇವತ್ತು 87 ಉಂಟು. ಹಾಗೆ ಸ್ವಲ್ಪ ಹುಷಾರಿದ್ದಾರೆ, 90ಗೆ ಬಂದರೆ. ಮತ್ತು ಜಾಸ್ತಿ ಉಬ್ಬಸದವರಿಗೆ 92 ಪಲ್ಸ್, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಹಾಗೆ ನಾವು ಈಗ ಹೋಗಿ ಬರುವ. ಹಾಂ ಕಾಲ್ ಮಾಡು, ಶಿಕ್ಷಕೊಂದು ಕಾಲ್ ಮಾಡು. ಅದರ ಜೊತೆಗೆ ನಮ್ಮ ಇವನಿಗೆ ಕೂಡ ಹುಷಾರಿಲ್ಲ ಅಂತ, ಟೈಗರಿಗೆ ಊಟ ಈಟ ಏನು ಮಾಡ್ತಿಲ್ಲ ಅಂತ. ನನಗೀಗ ಅದನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಲ್ಲ ಮದ್ದಿಗೆ, ಇಲ್ಲಿ ಕೂಡ ನೋಡ್ಕೊಳ್ಬೇಕು. ಹಾಗೆ ಶಿಕ್ಷಕೊಂದು ಫೋನ್ ಮಾಡಿ ನಾವು ಗ್ಲೂಕೋಸ್ ಹಾಕಿದ್ರು ಗೈಸ್, ಗ್ಲೂಕೋಸ್ ಮತ್ತು ಇಂಜೆಕ್ಷನ್ ಕೊಟ್ಟರು. ಇವಾಗ ಪಲ್ಸ್ ರೇಟ್ ನೋಡ್ಬೋದು 92 ಇದೆ. ಹಾಂ ನಮ್ಮ ಇಲ್ಲದ ಹಂಚಿನ ಬೇಕಾ ಮುಳ್ತೂರ್ದು ತಂದು ನೀವು ಮುಳ್ಪಾಡ್ತಿದ್ರು. ಆಯಿತು ಗೈಸ್, ಈಗ ಹೋಗೋದು ನಾವು ರಿಕ್ಷಾ ತರಲಿಕ್ಕೆ ಹೋಗೋದು. ಹಾಗೆ ಮೀನೆಲ್ಲ ತರುವ ಅಂತ ಅಮ್ಮನಿಗೆ ಹೊರಗಡೆ ತುಂಬ ಪೇಷಂಟ್ ಇದ್ದಾರೆ ಈಗ ಹೊರಗಡೆ. ಅಮ್ಮನಿಗೆ ಮೀನು ತೊಗೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ ಗೈಸ್ ನಾವು. ಮತ್ತೆಲ್ಲ ತೊಗೊಂಡ್ವಿ, ನಾನು ಟೈಗಿಗೆ ಒಂದು ಸಿರಾಪ್ ಎಲ್ಲ ತೊಗೊಂಡೆ. ಈಗ ಮೀನು ತೊಗೊಳ್ಳೋ ನಾವು ಮನೆಗೆ ಬಂದ್ವಿ ಗೈಸ್, ಈಗ ಬಂದದಷ್ಟೇ. ಇದು ನಾಳೆ ಒಂದು ಹೋಗ್ಲಿಕ್ಕೆ ಉಂಟು, ತೆಗಿಲಿಲ್ಲ ಅವರು. ನಾಳೆ ಕೂಡ ಬರ್ಲಿಕ್ಕೆ ಹೇಳಿದ್ರು, ಅಂದರೆ 3 days ಮಾಡುವ ಅಂತೇಳಿ. ಒಮ್ಮೆ ಮತ್ತೆ ಜೋರಾಗೋದು ಬೇಡ, ಒಂದು ದಿವಸ ಬಿಟ್ಟು. ಮತ್ತು ನಾನು ಕೂಡ ಅದು ಆಯಿತು. ಮತ್ತು ಅಮ್ಮನಿಗೆ ಬಂಗುಡೆ ತೊಗೊಂಡು ಬಂದೆ. ಮೀನು ಬೇಕು ಅಂತ ಹೇಳ್ತಾಯಿದ್ರು. ಹಾಗೆ ಇದೆ ಇಲ್ಲಿ ಅಮ್ಮ ತೆಗಿಲಿಲ್ಲ, ಕೈಗೆ ಉಂಟು. ಹಾಗೆ ನಾಳೆ ತೆಗಿತೇನೆ ಅಂತ ಹೇಳಿದ್ರು. ಹುಷಾರಿಲ್ಲ ಗೈಸಿ ಅಂತ ಪಾಪ, ಎಷ್ಟು ದಿನ ಆಯಿತು ಗೊತ್ತು. ನನಗೆ ಅದು ಗಮನ ಕೊಡಲಿಕ್ಕೆ ಆಗ್ತಿಲ್ಲ, ಯಾಕಂದರೆ ಅಮ್ಮನ ಹೆಲ್ತಿನ ಹಿಂದೆ ನಾನು ಬಿದ್ದಿದ್ದೇನೆ. ಅದಕ್ಕೆ ಈಗ ನಾನು ಮೆಡಿಕಲಿಂದ ಒಂದು ಕೆಮ್ಮಿದ್ದು ಸಿರಪ್ ತೊಗೊಂಡು ಇದನ್ನು ರೆಡಿ ಮಾಡಿಕೊಂಡೆ ಗೈಸ್. ಈಗ ಒಂದು ಟೈಗಿಗೆ ಕೊಡುಗ. ಪಾಪ ಅವನು ಕೆಮ್ಮುದ್ರೆ ನನಗೆ ನೋಡ್ಲಿಕ್ಕೆ ಆಗೋದಿಲ್ಲ, ಮೊನ್ನೆಯಿಂದ ಬೇಜಾರಾಗ್ತದೆ ಪಾಪ. ಎಂತ ತಿನ್ನೋದಿಲ್ಲ ಅವನು. ಮೀನು ಕೂಡ ಟ್ರೈ ಮಾಡಿ ನೋಡಿದೆ ಈಗ, ಅಂದರೆ ಕೊಟ್ಟೆ ಸ್ವಲ್ಪ ಬಿಸಿ ಮಾಡಿ, ಅದು ಕೂಡ ತಿನ್ನೋದಿಲ್ಲ ಅವನು. ಅಲ್ಲ ತುಂಬ ಸಲ ಹೀಗೆ ಮಾಡಿದ್ದಾನೆ, ಊಟ ಮಾಡದೆ ಅದು ಇದು ಅಂತ. ಆದರೆ ಆ ಆಕ್ಸಿಡೆಂಟ್ ಆಯ್ತಲ್ಲ ಒಂದು, ಆಮೇಲೆ ಅವನಿಗೆ ಹುಷಾರೇ ಇಲ್ಲ ಅಂತ ತುಂಬ ಸಲ ಆಯಿತು ಈಗ ಆಗೋದು. 6 ವರ್ಷ ಆಯಿತು ಟೈಮ್ ಹೋಗಿ. ಈ ಸರ್ತಿ ಏನೋ ನನಗೆ ಹೋಪೇ ಇಲ್ಲ ಆಯಿತಾ. ಇಬ್ಬರು ಮರ ಇದ್ದಾರೆ ಮನೆ. ಇವರ ಆರೋಗ್ಯ ಸ್ವಲ್ಪ ಸುಧಾರಿಸುವಾಗ ಇವನಿಗೆ ಹುಷಾರಿದ್ದ ಅಂತ. ರೈಸ್ ಊಟ ಮಾಡ್ತಿದ್ದಾನೆ ಟೈಗು, ನೋಡ್ಬೋದು ನೀವು. ಬೂತಾಯಿ ಹಾಕಿದೆ ಅಲ್ಲ, ಹಾಗೆ ಅದರಲ್ಲಿ ಊಟ ಮಾಡ್ತಿದ್ದಾನೆ. ಅವನು ಊಟ ಮಾಡಿದ ಎಷ್ಟು ದಿನ ಆಯಿತು ಗೊತ್ತುಂಟಾ? ಒಂದು 3 days ಆಯಿತಾ ಅಂತ ನನಗೆ ಗೊತ್ತಿರುವಾಗ. ಕಾಲಿದೆ ತಿನ್ನುದು. ಲಕ್ಕದು ಓದೋಡು ಬಲ್ಲ ಯಾವ ಹಾಂ ಓದು ಜನ ಬಕ್ಕ ಎಕ್ಸಾಮ್ ಅದ ಅನ್ಕೋ ಅಂಚ ಅಂತ ನಾಗಲ್ಲ ಟೀಚರ್ ತಗೊಂಡಿಪ್ಪೇರು ಲಕ್ಕದ ಓದೋಡು ಅಂತ ಮಾತಾ